ಹರಿಯುವ ನದಿಗಳ ಮಧ್ಯೆ ಒಂದು ಸುಂದರವಾದ ಆಶ್ರಮ. ಭಕ್ತನೊಬ್ಬ ವೇಗವಾಗಿ ಆಶ್ರಮಕ್ಕೆ ಪ್ರವೇಶಿಸುತ್ತಾನೆ. ತಪಸ್ಸಿನಲ್ಲಿ ತಲ್ಲೀನರಾಗಿರುವ ಗುರು ಸ್ವಾಮಿಯ ಬಳಿ ಹೋಗಿ ಕೈಜೋಡಿಸುತ್ತಾನೆ. ಮಾತನಾಡಲು ಪ್ರಾರಂಭಿಸುತ್ತಾನೆ. ಗುರುಗಳೇ, ನನಗೆ ಬಹಳ ದಿನಗಳಿಂದ ಒಂದು ಅನುಮಾನ. ಅದೇನೆಂದರೆ ಪುರಾತನ ಕಾಲದಲ್ಲಿ ಭಕ್ತರ ಮುಂದೆ ದೇವರು ಪ್ರತ್ಯಕ್ಷನಾಗುತ್ತಿದ್ದರಂತೆ. ಆದರೆ ಈಗ ಕಲಿಯುಗದಲ್ಲಿ ದೇವರು ನಮ್ಮ ಮುಂದೆ ಬರುವುದಿಲ್ಲ. ದೇವರು ಎಲ್ಲಿದ್ದಾನೆ? ಎಷ್ಟು ಪೂಜೆ ಮಾಡಿದರೂ, ಎಷ್ಟು ಬೇಡಿಕೊಂಡರೂ ದೇವರು ಬರುತ್ತಿಲ್ಲ. ದೇವರು ನಿಜವಾಗಿಯೂ ಇದ್ದಾನಾ ಅಥವಾ ದೇವರೆಂಬುದು ಕಾಲ್ಪನಿಕ ಕಥೆಯೇ ಎಂದು ಕೇಳುತ್ತಾನೆ. ಆಗ ಗುರುಗಳು ಉತ್ತರ ನೀಡಲು ಪ್ರಾರಂಭಿಸುತ್ತಾರೆ. ತುಂಬಾ ಒಳ್ಳೆಯ ಪ್ರಶ್ನೆ ಮಗುವೆ. ಈ ಪ್ರಶ್ನೆಗೆ ಉತ್ತರಿಸಲು ನಾನು ನಿನಗೆ ಕೆಲವು ಪುರಾಣ ಕಥೆಗಳನ್ನು ಹೇಳುತ್ತೇನೆ, ಕೇಳು, ಅರ್ಥ ಮಾಡಿಕೋ, ಪೂರ್ತಿ ಕಥೆಯನ್ನು ಕೇಳಿಸಿಕೋ. ನನ್ನ ಮಾತು ಮುಗಿದ ನಂತರ ನಿನ್ನ ಮುಂದಿನ ಮಾತನ್ನು ಪ್ರಾರಂಭ ಮಾಡು ಎಂದು ಹೇಳಿದರು. ಮುಂದಿನ ಮಾತನ್ನು ಪ್ರಾರಂಭಿಸಿದರು. ಪುರಾಣ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ಅಸುರನು ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದನು. ಆಗ ಬ್ರಹ್ಮನು ಅವನ ಮುಂದೆ ಪ್ರತ್ಯಕ್ಷವಾಗಿ, ನಿನಗೆ ಏನು ವರ ಬೇಕು ಕೇಳಿಕೋ ಎಂದು ಹೇಳುತ್ತಾರೆ. ಆಗ ಹಿರಣ್ಯಕಶಿಪು, ನಾನು ಎಂದಿಗೂ ಸಾವನ್ನಪ್ಪಬಾರದು, ಈ ರೀತಿಯ ವರವನ್ನು ನೀಡು ಎಂದು ಕೇಳುತ್ತಾನೆ. ಆಗ ಬ್ರಹ್ಮ, ಅದು ಸಾಧ್ಯವಿಲ್ಲ, ಬೇರೆ ಯಾವ ವರವನ್ನು ಆದರೂ ಕೇಳು ಎಂದು ಹೇಳಿದರು. ಹಿರಣ್ಯಕಶಿಪು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ, ಹೌದಾ, ಹಾಗಾದರೆ ನನಗೆ ನರನಿಂದಲೂ ಮೃಗದಿಂದಲೂ ಸಾವು ಬರಬಾರದು. ನಾನು ಹಗಲು ಸಾಯಬಾರದು, ರಾತ್ರಿಯೂ ಸಾಯಬಾರದು, ಒಳಗೆಯೂ ಸಾಯಬಾರದು, ಹೊರಗೆಯೂ ಸಾಯಬಾರದು, ಶಸ್ತ್ರಾಸ್ತ್ರದಿಂದಲೂ ಸಾಯಬಾರದು, ಆಯುಧವಿಲ್ಲದುದರಿಂದಲೂ ಸಾಯಬಾರದು. ಈ ರೀತಿಯ ವರವನ್ನು ನೀಡು ಭಗವಂತ ಎಂದು ಕೇಳಿಕೊಳ್ಳುತ್ತಾನೆ. ಬ್ರಹ್ಮನು ವರವನ್ನು ನೀಡುತ್ತಾರೆ. ತನಗೆ ಸಾವೇ ಇಲ್ಲವೆಂದು ತಿಳಿದು ಹಿರಣ್ಯಕಶಿಪು ದೌರ್ಜನ್ಯವನ್ನು ಪ್ರಾರಂಭಿಸುತ್ತಾನೆ. ಆಗ ಭಕ್ತ ಪ್ರಹ್ಲಾದ ವಿಷ್ಣುವಿನ ಭಕ್ತನಾಗುತ್ತಾನೆ. ಕೊನೆಗೆ ನರಸಿಂಹನು ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವನ್ನು ವಧಿಸುತ್ತಾನೆ. ಈ ಕಥೆ ನಿನಗೆ ತಿಳಿದೇ ಇರುತ್ತದೆ. ಈ ಕಥೆಯಿಂದ ನೀನು ತಿಳಿಯಬೇಕಾದ ಅಂಶವೇನೆಂದರೆ, ಹಿರಣ್ಯಕಶಿಪು ನಿಜವಾದ ಭಕ್ತನಾಗಿರಲಿಲ್ಲ. ಅವನು ದೇವರನ್ನು ಪ್ರೀತಿಯಿಂದ ಕರೆಯಲಿಲ್ಲ. ಅವನ ಸ್ವಾರ್ಥದ ಕಾರಣಕ್ಕಾಗಿ ತಪಸ್ಸು ಮಾಡಿದ್ದು ಲೋಕಕಲ್ಯಾಣಕ್ಕೆ ಅಲ್ಲ. ಕೇವಲ ಇವನು ಮಾತ್ರವಲ್ಲ, ರಾವಣ, ಕುಂಭಕರ್ಣ, ಹೀಗೆ ಇನ್ನೂ ಅನೇಕ ಜನರು ದೇವರಿಂದ ವರವನ್ನು ಪಡೆದುಕೊಂಡು ಸೃಷ್ಟಿಯ ನಾಶಕ್ಕೆ ಮುಂದಾಗಿದ್ದರು. ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾದರೆ ಜನರು ಕೇಳುವ ವರಗಳೇನೆಂದರೆ, ನನಗೆ ಅಪಾರ ಶ್ರೀಮಂತಿಕೆ ಕೊಡು, ನನಗೆ ಯಾರೂ ತೊಂದರೆ ಮಾಡಬಾರದು, ನಾನು ಎಂದಿಗೂ ಸಾಯಬಾರದು, ನನ್ನ ತಂದೆ ಸಾಯಲಿ, ಅವನ ಆಸ್ತಿ ನನಗೆ ಬರುತ್ತದೆ. ಈ ರೀತಿಯ ಸ್ವಾರ್ಥವನ್ನು ಕೇಳುತ್ತಾರೆ. ನೀನು ಯೋಚಿಸಿ ನೋಡು, ಕಲಿಯುಗದಲ್ಲಿ ಯಾರೂ ದೇವರನ್ನು ಪ್ರೀತಿಯಿಂದ ಕರೆಯುವುದಿಲ್ಲ. ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಯಾರೂ ಕೂಡ ದೇವರನ್ನು ಪ್ರಾರ್ಥಿಸುವುದಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥದ ಉದ್ದೇಶಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಾರೆ. ದೇವರು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಅವರವರು ಕೇಳಿದ ವರಗಳನ್ನು ಕೊಡುತ್ತಾ ಹೋದರೆ ಈ ಭೂಮಿಯು ಪ್ರತಿದಿನವೂ ರಣರಂಗವಾಗುತ್ತದೆ. ಆದ್ದರಿಂದ ದೇವರು ಪ್ರತ್ಯಕ್ಷವಾಗುವುದಿಲ್ಲ. ಆದರೆ ದೇವರನ್ನು ನೀನು ಖಂಡಿತವಾಗಿಯೂ ನೋಡಬಹುದು. ಮಗುವೆ, ದೇವರನ್ನು ಎಲ್ಲಿಯೂ ಹುಡುಕಬೇಡ, ಅವನು ನಿನ್ನ ಒಳಗೆಯೂ ಇದ್ದಾನೆ. ಆಗ ಭಕ್ತ ಆಶ್ಚರ್ಯದಿಂದ ಕೇಳುತ್ತಾನೆ, ನನ್ನೊಳಗೆ ದೇವರಿದ್ದಾನೆ, ಅದು ಹೇಗೆ ಗುರುಗಳೇ? ಆಗ ಗುರು ಉತ್ತರಿಸುತ್ತಾರೆ, ಹೌದು, ಯಾರಾದರೂ ನಿನ್ನ ಮುಂದೆ ಕಷ್ಟದಲ್ಲಿದ್ದರೆ ನೀನು ಅವರ ಸಹಾಯ ಮಾಡಲು ಮುಂದಾದರೆ ಆ ಸಮಯಕ್ಕೆ ನೀನೇ ಅವರ ಪಾಲಿಗೆ ದೇವರಾಗುತ್ತೀಯ. ನೀನು ಸಹಾಯ ಮಾಡುವ ಮನಸ್ಸು ಹೊಂದಿದಾಗ ದೇವರು ಅದೇ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾರೆ. ಕೆಲವೊಮ್ಮೆ ನೀನು ಕಷ್ಟದಲ್ಲಿದ್ದಾಗ ದೇವರು ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡುತ್ತಾರೆ. ಆದರೆ ನಿನಗೆ ಅದು ತಿಳಿಯುವುದಿಲ್ಲ. ನೀನು ಈ ಪ್ರಶ್ನೆಯನ್ನು ನನಗೆ ಕೇಳಲು ಬಂದಿರುವೆ. ಆದರೆ ದೇವರು ನಿನ್ನೊಳಗೆ ಇದ್ದರೆ ಈ ಪ್ರಶ್ನೆ ಬೇಡವಲ್ಲ. ಸಹಾಯ ಮಾಡವ ಮನಸ್ಸಿದ್ದರೆ ಎಲ್ಲರನ್ನೂ ಪ್ರೀತಿಯಿಂದ ನೋಡಿದರೆ ನೀನೇ ದೇವರ ಪ್ರತ್ಯಕ್ಷ ರೂಪ.